ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದು ಡೇ 2 ಟ್ರಿಪ್. ಇವತ್ತು ಮಂಗಳೂರಲ್ಲಿ ನೈಟ್ ಬಂದು ಆಲ್ಟ್ ಆಗಿದ್ವಿ. ಸೊ ಸಮಯ ಬಂದು 6:30 ಆಗಿದೆ. ಈಗ ನಾವು ಸೂರತ್ಕಲ್ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಸೂರತ್ಕಲ್ ಬೀಚ್ ಬಂದು 16 ಕಿಲೋಮೀಟ್ರ್ ಇದೆ ಇಲ್ಲಿಂದ. 23 ನಿಮಿಷ ಕೇಳ್ತಾ ಇದೆ. ಸೊ ಸೂರತ್ಕಲ್ ಬೀಚಲ್ಲಿ ಒಂದು ಸ್ವಲ್ಪ ಆಟ ಆಡ್ಕೊಂಬರೋಣ ಅಂತ ವಾಪಸ್ ಮತ್ತೆ ಇದೇ ರೂಮ್ಗೆ ಬರ್ತೀವಿ ಫ್ರೆಶ್ ಅಪ್ ಆಗಿ. ಮತ್ತೆ ಸಿಟಿಯಿಂದ ನ್ಯಾಷನಲ್ ಹೈವೇ ಬಂದು ಜಾಯ್ನ್ ಆಗಿದ್ದೀವಿ. ಇಲ್ಲಿಂದ ಇನ್ನೂ 13 ಕಿಲೋಮೀಟ್ರ್ ಇದೆ. ಸೊ ಕೇರಳ ನ್ಯಾಷನಲ್ ಹೈವೇಗೂ ನಮ್ಮ ಕರ್ನಾಟಕ ನ್ಯಾಷನಲ್ ಹೈವೇಗೂ ನೋಡಿ ವ್ಯತ್ಯಾಸ. ಈ ಮೇನ್ ರೋಡಿಂದ ಒಳಗೆ ತೊಗೊಂಡಿದ್ದೀವಿ. ಲೆಫ್ಟ್ಗೆ ಹೋದರೆ ಒಂದು ಅರ್ಧ ಕಿಲೋಮೀಟ್ರ್ ಒಳಗೆ ಹೋಗಬೇಕು. ಎದುರುಗಡೆ ಕಾಣ್ತಾ ಇರೋದೇ ಸೂರತ್ಕಲ್ ಲೈಟ್ ಹೌಸ್ ಬೀಚು. ನೋಡಿ ಎದುರುಗಡೆ ಕಾಣ್ತಾ ಇರೋದೇ ಬೀಚು. ಇದೇ ಸೂರತ್ಕಲ್ ಲೈಟ್ ಹೌಸ್. ಇದು ಎದುರುಗಡೆ ಸಮುದ್ರ ಇದೆ. ಎಲ್ಲ ಫಿಶಿಂಗ್ ಮಾಡ್ತಿದ್ದಾರೆ. ದೂರ ದೂರದಲ್ಲಿ ಬೋಟ್ಗಳೆಲ್ಲ ಇದೆ. ತುಂಬಾ ಚೆನ್ನಾಗಿದೆ ಮಾತ್ರ. ಸ್ವಲ್ಪ ಕ್ಲೀನ್ ಇಲ್ಲ, ಬಟ್ ಸಕ್ಕಲ ಇದೆ ಬೀಚು. ಸಮಯ ಬಂದು 7 ಗಂಟೆ. ಈಗ ಇಲ್ಲಿ ಲೋಕಲ್ಸ್ ಎಲ್ಲ ವಾಕ್ ಮಾಡ್ತಾ ಇದ್ದಾರೆ. ನಾಯಿ ಮರಿಗಳು ಒಳ್ಳೆ ಜಾಲಿ ಡೈಲಿ ಹುಡುಗರು ನೋಡ್ಕೊಂಡು ಆಯಾಗಿ ಬೀಚಲ್ಲಿ ಆಟ ಆಡ್ಕೊಂಡಿರುತ್ತೆ. ಮೋಸ್ಟ್ಲಿ ಇವರು ಮೀನು ಹಿಡಿಯೋಕ್ಕೆ ಹೋಗಿದ್ರು ಅನ್ಸುತ್ತೆ. ಬರ್ತಾ ಇದ್ದಾರೆ ವಾಪಸ್ ಗಿಡಕ್ಕೆ. ನಾವು ಬಂದಾಗ ಸನ್ರೈಸ್ ಆಗಿರಲಿಲ್ಲ. ಈಗ ಸನ್ರೈಸ್ ಆಗ್ತಾ ಇದೆ. ಈಗ ಹಿಂದೆ ಸಮುದ್ರದ ಮುಂದ್ಗಡೆನೆ ಸನ್ರೈಸ್ ಆದಮೇಲೆ ಇನ್ನೂ ಸಖತ್ ಬ್ರೈಟಾಗಿ ಕಾಣಿಸ್ತಾ ಇದೆ ಸಮುದ್ರ. ಈಗ ಸೂರತ್ಕಲ್ ಲೈಟ್ ಹೌಸ್ ಬೀಚಿಂದ ಹೊರಟಿದ್ದೀವಿ. ಈಗ ರೂಮ್ಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ತಿಂದು ತಣ್ಣೀರ್ಬಾವಿ ಬೀಚ್ಗೆ ಹೋಗ್ತೀವಿ. ಸೊ ಬೀಚ್ ಮಾತ್ರ ತುಂಬಾ ಚೆನ್ನಾಗಿದೆ, ಬಟ್ ಒಂದು ಸ್ವಲ್ಪ ಗಲೀಜಿತ್ತು.
ಅದಕ್ಕೆ ಬರೋ ದಾರಿ ಇದೇನೆ, ಚಿಕ್ಕದಾಗಿದೆ ರೋಡ್ ಮಾತ್ರ. ಮಂಗ್ಳೂರು ಬಂದು ತೊಗೊಂಡಿದ್ದೀವಿ ಫಸ್ಟು. ಹೀರೋಸೇನ ಆರ್ಡ್ರ್ ಮಾಡಿದ್ವಿ, ಬರುತ್ತೆ ನೆಕ್ಸ್ಟ್ ಈಗ. ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.